ಸೊ ಇವತ್ತು ನಾವು ಒಂದು ಕಾರ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಏನು ಎತ್ತ ಅಂತ ಹೋಗ್ತಾ ಮಾತಾಡ್ಕೊಂಡು ಬನ್ನಿ. ನಮ್ಮ ಬ್ರೋ ಒಬ್ಬರು ಕಾಯ್ತಿದ್ದಾರೆ, ಕೆಳಗೆ ಬಂದು ಆಗಲೇ. ನಮ್ಮ ಬ್ರೋ ಒಂಥರ ಹೀರೋ ಇದ್ದಂಗೆ ನೋಡ್ರಿ, ಹೀರೋ ಥರನೇ ರೆಡಿಯಾಗಿರ್ತಾರೆ ಯಾವಾಗಲೂ. ನಾನು ಮ್ಯಾಚಿಂಗಲ್ಲಿ ಬಂದಿದ್ದೇನೆ ನಮ್ಮ ಶಿಷ್ಯ ಆಯಿತು. ನಗೋ ರಕ್ಷಾ ಕವಚ ಬೇಕು ಅಂತ. ನಗೋ ಏನು ರಕ್ಷಾ ಕವಚ ತಲೆಗೆ ಹೇಗೆ? ಅದಿಲ್ಲ. ಏಯ್ ಹೋಗಲ್ಲ ಹತ್ತಕ ಅವಾಗ ತಲ್ಫೋರ್ಲ್ಲ ಐತೆ. ಎತ್ಕೊಂಬರೋಗು. ನನಗಂತೂ ಸಾಕಾಗೋಗೈತೆ ಜೀವನ ಹತ್ತಿ. ಜಾಡ್ ನನ್ನ ಮಗ ತರೋಕ್ಕಾಗಲ್ವ ನಿನಗೆ? ತಗೊಂಬ. ಥರ್ಡ್ ಫ್ಲೋರ್ ಒಳಗಿದ್ದಾರೆ ಮದರ್ ಇಂಡಿಯಾ. ಹೆಲ್ಮೆಟ್ ಹೊರಗಡೆ ಇದೆ. ಚಪ್ಪಲಿ ಸ್ಟ್ಯಾಂಡ್ ಹತ್ರ ಐತೆ. ಹ್ಞೂ ಸೀರಿಯಸ್ಲಿ ರೆಡ್ ಹೆಲ್ಮೆಟ್ ಅಲ್ಲೇ ಐತೆ. ಪಟ 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 ಹತ್ತಿ ಪಟ 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 ಇಳಿಬೇಕು. ಟಕ ಟಕ ಅಂತ ಹೋಗಿ ಟಕ ಟಕ ಅಂತ ನೋಡ್ತೀನಿ ಏನು ಬತ್ತಿ ಏನು ಬರಲ್ಲ ಅಂತ. ನಮ್ಮ ಹುಡುಗ ಇವಾಗ ತಾನೆ ಹತ್ತಿದ್ದೀನಿ. ನಮ್ಮ ಹುಡುಗ ನನ್ನೇ ಹತ್ಸಕ್ಕೆ ನೋಡ್ತಾನೆ ಶಿಷ್ಯ. ಇವತ್ತು ನಾವು ಒಂದು ಕಾರ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಏನು ವಿಶೇಷತೆ ಅಂದರೆ ಕಾರ್ ಶೋರೂಮಲ್ಲಿ ಹೇಳ್ತೀನಿ ಬನ್ನಿ. ಯಾವ ಕಾರ್ ತೊಗೊತಾ ಇದ್ದೀನಿ, ಯಾವ ಕಾರ್ ರನ್ ಮಾಡೋಣ ಅಂತಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಂತೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದೇ ಥರ ನನ್ನ ಡೈಲಿ ವ್ಲಾಗ್ಸ್ ನೋಡ್ತಾಯಿರಿ, ಖುಷಿ ಪಡ್ತಾಯಿರಿ. ಕಾಮಿಡಿ ಇದ್ದರೆ ಏನಾದರೂ ನಿಮಗೆ ಅದರಲ್ಲಿ ಸಮಸ್ಯೆ ಇದ್ದರೆ ಹೇಳಿ, ಬಗೆಹರಿಸ್ಕೊತೀನಿ. ಬಟ್ ಹೇಳ್ದಂಗಂತೂ ಇರಬೇಡಿ. ಇದು ಏನೋ ಆಗಿದೆ. ಆಯಿಲ್ ಅನ್ಸುತ್ತಿದೇನೋ. ಬಟ್ ಈ ಥರ ಕಾಪರ್ ಬೋರ್ಡ್ ಹಾಕರಿ ಈ ಥರನೇ. ಹಾಂ ನೋಡಿಲ್ವ ಶಿಷ್ಯ ನೀನು? ಇದು ನಾನೇ ನಮ್ಮ ಹುಡುಗನ ಕೊಟ್ಟಿರೋ ಗಿಫ್ಟ್. ಇದು ತೆಗಿ ಏನು ತೆಗಿ, ಬಿಚ್ಚು 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 ಬಿಚ್ಚು. ಹಾಂ ನೋಡಿ, ಇದು ನಮ್ಮ ಹುಡುಗಂಗೆ ನಾನೇ ಕೊಟ್ಟಿರೋ ಗಿಫ್ಟು. ನಾಷ್ಟ ಏನು ತಿಂದೆ ಬ್ರೋ? ಫಸ್ಟು ಮೇವು ತಿನ್ನೋಣ. ನಾವು ಮೇವು ಹಾಕ್ಕೊಂಡ ಮೇಲೆ ಮುಂದಿನ ಕೆಲಸ. ಯಾಕೋ ಸೊ ನನ್ನ ಗಾಡಿನ ಇಲ್ಲೇ ಗ್ಯಾರೇಜಿಗೆ ಬಿಟ್ಟಿದ್ದೀನಿ. ಒಂದು 3 ದಿನ ಆಯ್ತೇನೋ, ಕೊಡಂಗೆ ಕಾಣ್ತಿಲ್ಲ. ಯಾಕೋ ಇದು ಕೇಳ್ಬಿಡೋಣ. ನನ್ನ ಗಾಡಿ ಇನ್ನೂ ತಂದಿಲ್ಲ ಅನಿಸುತ್ತೆ. ಆ ಗಾಡಿ ವಾಷಿಂಗ್ ಹೋಗಿದೆ 2 ದಿನದಿಂದ. 2 ಡೇಸ್ ಆಯಿತು ಇನ್ನೂ ವಾಷಿಂಗಲ್ಲಿದೆ. ಅದು ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ ನನಗೂ. ನಾನು ಅದೇ ಕ್ಯೂರಿಯಾಸಿಟಿಲಿ ಕಾಯ್ತಾಯಿದ್ದೀನಿ, ಬಂದಂಗೆ ತೊಗೊಂಬಿಡೋಣ ಅಂತ. ಅದೊಂಥರ ಏಂಜಲ್ ಇದ್ದಂಗೆ ನಮಗೆ. ಸ್ಟನ್ನಿಂಗಾಗಿ ವಾಶ್ ಆಗ್ತಿದೆ. ಮೋಸ್ಟ್ಲಿ ಅವನಿಗೆ ಹ್ಯಾಂಡಲ್ ಮಾಡೋಕ್ಕೆ ಬಂದಿಲ್ಲ ಅನಿಸುತ್ತೆ ಬ್ರೋ, ಅದ್ರದ್ದು ಪ್ರಾಬ್ಲಮ್ ಆಗಿರೋದು. ಏನಂತೀರಾ? ಹಾಯ್ ಅವರಿಬ್ರು ಗಂಡ ಹೆಂಡ್ತಿ ಓಕೆನಾ? ನಮ್ಮ ಬಾಸ್ ಯಾವಾಗ ರಿಲೀಸ್ ಆಗ್ತಾರೋ ಗೊತ್ತಿಲ್ಲ, ಆಗಿದ್ದ ದಿನ ಪಟಾಕಿ ಹೊಡೆದಿದ್ದೀವಿ ನಾವು. ಏನಂತ ಅದಕ್ಕೆ ತುಳಸಿ ಹಬ್ಬಕ್ಕೂ ಪಟಾಕಿ ಹೊಡೆದಿಲ್ಲ ನಾವು ಈ ಸರಿ. ದೀಪಾವಳಿಗೆ ಬಿಟ್ಟರೆ ನಮ್ಮ ಬಾಸ್ ರಿಲೀಸ್ ಆದರೆ ಅವತ್ತಿನ ದಿನನೇ ಹೊಡೆಯೋಣ ಅಂತ ಇಟ್ಕೊಂಡಿದ್ದೀವಿ. ಸೊ ಹೊಡಿತೀವಿ. ಬ್ರೋ ಇವತ್ತು ನಾವು ಯಾವ ಕಾರ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ ಹೇಳಿ ನೋಡೋಣ. ತಪ್ಪು, ನಿನಗೆ ಸರ್ಪ್ರೈಸ್. ಸರಕರ ಪ್ರೈಸ್. ಎಸ್ ಬ್ರೋ, ಸರಕರ ಪ್ರೈಸ್. ಸೊ ಒಂದು 2 ಕಾರ್ ಡಿಸೈಡ್ ಮಾಡಿದ್ದೀವಿ ಶೆಟ್ಟಿ. 2 ಕಾರಲ್ಲಿ ಒಂದು ತೊಗೊತೀವಿ. ನೀನು ಆ ಕಾರ್ ನೋಡಿದ್ರೆ ಖುಷಿ ಪಡ್ತೀಯ. ನೋಡ್ತಾ ಇರಿ. ಈಗ ಐಫೋನ್ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಎಲ್ಲ ರೋಡಲ್ಲೂ ತಳ್ಳೆಗಾಡಿಗಳು ಹೆಂಗೆ ಬೆಳಗ್ಗೆ ಬಂದ್ಬಿಟ್ಟು ಕೂಗ್ತಾರೆ, ತರಕಾರಿ ಬೇಕಾ, ಬೀನ್ಸ್ ಬೇಕಾ, ಪುದೀನ ಬೇಕಾ ಅಂತ. ಸೊ ಐಫೋನು ಹಂಗೆ ಆಗ್ಬಿಟ್ಟಿದೆ. ಎಲ್ಲರ ಕೈಲೂ ಅದೇ ಫೋನು, ಅದೇ ರಿಂಗ್ ಟೌನು. ಎಲ್ಲ ಪ್ರೋ ಮ್ಯಾಕ್ಸ್ ಸೀರೀಸ್ಗಳೇ ತೊಗೊತವ್ರೆ ಅಂದ್ಕೊಳ್ರಿ. ನಾವೊಬ್ಬರೇ ಇನ್ನೂ ಪ್ಲಸ್ಸಲ್ಲಿರೋದು ಅನಿಸುತ್ತೆ. ಬಟ್ ನಾನು ತೊಗೊಂಡಿದ್ದ ಉದ್ದೇಶ ಏನು ಅಂದರೆ, ನನಗೆ ಆ ಸಿನಿಮ್ಯಾಟಿಕ್ಕು ಮತ್ತು ಆ ವೀಡಿಯೋ ಕ್ಲಿಪ್ಪು ಅದಕ್ಕೋಸ್ಕರ ತೊಗೊಂಡೆ ಅಷ್ಟೇ.
ಸೊ ಇದು ನಮ್ಮ ಏರಿಯಾದ ಕೃಷ್ಣ ವೈಭವ. ಏನು ಎಮರ್ಜೆನ್ಸಿ ನಾವಿಲ್ಲೇನು ಅಂದರೆ ರೆಗ್ಯುಲರ್ ಆಗಿ ನಾಷ್ಟ ಮಾಡೋಕ್ಕೆ ಬರ್ತೀವಿ. ಚೆಕ್ ಮಾಡಿದೆ, ನೋಡಿದೆ. ಇಳಿಬ್ರ ನೀನು ನಿನ್ನ ದಪ್ಪ ಇದೆಯಾ? ಸೊ ಈ ಹೋಟ್ಲಲ್ಲಿ ಆ ಹೋಟ್ಲು ಓನರ್ ತಿಂದವನೋ ಇಲ್ವೋ ಅಷ್ಟು ಫುಡ್ ನಾವು ತಿಂದಿದ್ದೀವಿ. ರೆಗ್ಯುಲರಾಗಿ ಯಾವಾಗಲೂ ಇಲ್ಲೇ ಬರೋದು ನಾವು. ನಾಷ್ಟಕ್ಕಾಗಲಿ ಒಂದೊಂದು ಸರಿ ಈವ್ನಿಂಗ್ ಕಾಫಿಗಾಗಲಿ ಒಂಥರ ನಮಗಿದು ರೆಗ್ಯುಲರ್ ಸ್ಪಾಟ್ ಆಗಿಬಿಟ್ಟಿದೆ. ನಾವು ಶಿಷ್ಯ ಫಾರ್ಮಲ್ಸು ಸೂಟ್ಗೆ ಹಾಕಿರೋ ಪ್ಯಾಂಟ್ ಹಾಕ್ಕೊಂಡು ಯಾವುದೋ ಒಂದು ಜಿಂಗಲ ಶರ್ಟ್ ಹಾಕೊಂಡು ಬಂದವನೇ. ನಮ್ದು ಇಲ್ಲಿ ರೆಗ್ಯುಲರ್ ಫುಡ್ಡು ಓಪನ್ ಬಟರ್ ಮಸಾಲ, ಸರಿ ಓಪನ್ ದೋಸೆ ಅಲ್ವೇನೋ ಇದೇನದು? ಓಪನ್ ಬಟರ್ ಮಸಾಲ. ಓಪನ್ ಬಟರ್ ಮಸಾಲ ಕರೆಕ್ಟಾಗಿ ಹೇಳಿದ್ವಿ, ಕರೆಕ್ಟು. ಸೊ ರೆಗ್ಯುಲರಾಗಿ ನಾವು ಇದನ್ನೇ ತಿನ್ನೋದಿಲ್ಲ. ತಿನ್ನಕ್ಕಷ್ಟೇ ಲಾಯ್ಕಿ ನನ್ನ ಮಗ, ಹೆಸರು ಹೇಳಕ್ಕೆ ಲಾಯ್ಕಿ. ಇಂಥ ನನ್ನ ಮಕ್ಕಳ ಜೊತೆ ಉದ್ದಾರ ಆಗ್ತೀವ ನಾವೆಲ್ಲ, ಹೇಳ್ರಿ. ಸೊ ಇವಾಗ ನಾವು ಸ್ಯಾಟ್ಲೈಟ್ ಹತ್ರ ಇದ್ದೀವಿ. ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಮೈಸೂರು ರೋಡಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಅಣ್ಣ ಅಕ್ಕ 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 ಕಣಪ್ಪ, ಬೈಬೇಡ. ನಮ್ಮ ಹುಡುಗ ಬೈತಾವನೆ ಎಷ್ಟು ಬೇಗ ಇಂಡಿಕೇಟ್ರ್ ಹಾಕೋದು ಅಕ್ಕ ಅಂತ. ಸೊ ಈಗ ನಾವು ಮೈಸೂರು ರೋಡಲ್ಲಿ ಇದ್ದೀವಿ. ನಮ್ಗೆ ಇಲ್ಲಿಂದ ನಿಯರೇ ಇದೆ ನಾವು ಹೋಗ್ತಿರೋ ಕಾರ್ ಶೋರೂಮು. ಸೊ ಇವತ್ತು ನಾವು 2 ಥರ ಕಾರ್ ನೋಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನನ್ನ ಗೆಸ್ ಪ್ರಕಾರ ನಾನು ಮೊದಲನೇ ಶೋರೂಮ್ಗೆ ಏನು ಹೋಗ್ತೀನಿ ಆ ಕಾರೇ ನನಗೆ ತುಂಬ ಸೂಟಬಲ್ ಅನಿಸುತ್ತೆ. ಬಟ್ ನನಗೆ ಇನ್ನೊಂದು ಶೋರೂಮ್ಗೆ ಹೋಗ್ತೀವಿ ನೋಡಿ ನೆಕ್ಸ್ಟು, ಅದು ನನಗೆ ಅಷ್ಟು ಇಷ್ಟ ಇಲ್ಲ. ಬಟ್ ನೋಡೋಣ. ನಾವು ಬಂದಿರೋದು ಟೊಯೋಟಾ ಶೋರೂಮ್ಗೆ. ನಾವು ನೋಡ್ತಿರೋ ಕಾರ್ ಬಂದು ಇನೋವಾ ಕ್ರಿಸ್ಟಾ ಎಂತ. ಸೊ ಇನೋವಾ ಕ್ರಿಸ್ಟಾ ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ಒಂದು ಕೊಟೇಶನ್ ಹಾಕ್ಸಿ ಎಷ್ಟು ಬೀಳ್ಬೋದು, ಏನು ಪ್ರೈಸ್ ಬೀಳ್ಬೋದು, ಟಾಪ್ ಎಂಡ್ ತೊಗೊಳ್ಳೋದ, ಮಿಡ್ ವೇರಿಯಂಟ್ ತೊಗೊಳ್ಳೋದ, ಇಲ್ಲ ಬೇಸಿಕ್ ವರ್ಷನ್ ತೊಗೊಳ್ಳೋದ ಅಂತ ಯೋಚನೆ ಮಾಡಿ ಕೊಟೇಶನ್ ಮೇಲೆ ಯೋಚನೆ ಮಾಡೋಣ ಅಂದ್ಕೊಂಡಿದ್ದೀವಿ. ಇವೆಲ್ಲ ಒಂಥರ ಗಟ್ಟಿ ಇಂಜಿನ್ಗಳು. ನೀವು ಒಂದು 10 ಲಕ್ಷ ಓಡಿಸಿದ್ರು ಈ ಶೋರೂಮ್ ಕಾರ್ಗಳೆಲ್ಲ ಟೊಯೋಟಾ ಏನಿದೆ ಲೈಫ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಒಳಗೆ ಹೋಗಿ ನೋಡೋಣ. ಟೊಯೋಟಾ ಶೋರೂಮಿಗೆ ಬಂದಿದ್ದೀವಿ ಇವತ್ತು. ಇನೋವಾ ಕ್ರಿಸ್ಟಾ ಕಾರ್ ನೋಡೋಣ ಅಂತ. ಬೇಸಿಕ್ ವರ್ಷನ್ ನೋಡೋಣ ಅಂತ. ಟಾಪ್ ಎಂಡ್ ಎಲ್ಲ ಬೇಡ. ಟಾಪ್ ಎಂಡ್ ಆದರೆ ಒಂದು 50 ಲಕ್ಷದ ರೂಪಾಯಿ ಬೀಳುತ್ತೆ. ಬೇಸಿಕ್ ಆದರೆ ನಿಮಗೆ 23 ಲಕ್ಷ 24 ಲಕ್ಷಕ್ಕೆ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಇದು ಸುಮಾರು ಗಾಡಿಗಳು ಡೆಲಿವರಿ ಇದೆ ಇಲ್ಲಿ. ಫಾರ್ಚುನರ್, ಲೆಜೆಂಡಾ ಮತ್ತು ನಾರ್ಮಲ್ ಇನೋವಾ ಟಾಪ್ ಎಂಡ್ ಮಾಡಲಿ ಯಾವುದೋ ಎಂದಿತ್ತು. ಸೊ ಅವೆಲ್ಲ ಡೆಲಿವರಿಗಿದೆ ನೋಡಿ. ಇಲ್ಲೊಂದು ವೆಲ್ಫೇರ್ ಕೂಡ ರೆಡಿಯಾಗಿದೆ. ವೆಲ್ಫೇರ್ ಕೂಡ ಯಾರೋ ಸರ್ವಿಸ್ ಮಾಡಿಸಿ ತಂದು ನಿಲ್ಲಿಸಿದ್ದಾರೆ. ಟೊಯೋಟಾ ಐಲೆಕ್ಸ್ ನೋಡಿ, ಹತ್ತತ್ರ 50 ಲಕ್ಷದ ಕಾರ್ ಇದು. ಇಂಟೀರಿಯರ್ ವೈಸ್ ನೋಡ್ತೀರಾ ಅಂದರೆ ಮಸ್ತಾಗಿದೆ. ಬಟ್ ಏನಂದರೆ ಹಿಂದೆ ಕೂತ್ಕೊಳ್ಳೋರ್ಗಂತೂ ಕಂಫರ್ಟ್ ಇಲ್ಲ. ಇವೆಲ್ಲ ಡೀಸೆಲ್ ವೇರಿಯಂಟ್ ಕಾರ್ಗಳು ಇವೆಲ್ಲ. ಇನೋವಾ ಕ್ರಿಸ್ಟಾ ನೋಡಿದ್ವಿ, 26 ಹೇಳ್ತವ್ರೆ ಆನ್ ರೋಡ್ ಪ್ರೈಸು. ಟೋಟಲ್ ನಮಗೆ ಬೇಸಿಕ್ ವರ್ಷನ್ ಬೇಡ, ಟಾಪ್ ಎಂಡು ಮಿಡ್ ವರ್ಷನ್ ಬೇಕು ಅಂದ್ರೆ ಒಂದು 26 ಲಕ್ಷ ಆಗುತ್ತೆ. ಮಂತ್ಲಿ ಎಲ್ಲ EMI ನೋಡ್ತೀವಿ ಅಂದರೆ ಒಂದು 35 ಒಳಗೆ ಬೀಳುತ್ತೆ. 35 ಡೌನ್ ಪೇಮೆಂಟ್ ಅದು 5 ಲಕ್ಷ ಮಾಡಿದ್ರೆ ನೀವು ಯಾವುದೇ ಕಾರ್ ಆಗಲಿ ಡೌನ್ ಪೇಮೆಂಟ್ ಎಷ್ಟು ಮಾಡ್ತೀರಾ ನಿಮ್ಗೆ ಅದ್ರ ಮೇಲೆ ಅಮೌಂಟು EMI ಎಲ್ಲ ಬರೋದು. ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಇನ್ನೂ ಓಕೆ. ಬಟ್ ನಾವು ಇವತ್ತು ನೋಡ್ದಂಗೆ ಒಂದು 7-8 ಕಾರ್ 5-6 ಕಾರ್ ಡೆಲಿವರಿ ಆಯಿತು. ನಮ್ಮ ಬ್ರದರು RX ಗಾಡಿ ತೊಗೊಂಡಿದ್ದಾರೆ 135 5 ಸ್ಪೀಡು. ಬ್ರೋ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಪಾರ್ಟಿ ಹೋಗೋಣ. ಎಲ್ಲಿ ಹೋಗೋಣ? ರೆಡಿನಾ? ಓಕೆ ರೆಡಿ ಲೆಟ್ಸ್ ಗೋ. ಜೊತೆಗೆ ಕ್ರೆಟಾ ತೊಗೊಂಡು ನಮ್ಮ ರಾಹುಲ್ ಡಿಟೋರ್ ನೋಡಿ, ನಮ್ಮ ರಾಹುಲ್ ಡಿಟೋರ್ ಕೂಡ ಕ್ರೆಟಾ ಕಾರ್ ತೊಗೊಂಡಿದ್ದಾರೆ. ಅವರು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಪೂಜೆಗೆ ಬಂದಿದ್ದಾರೆ. ಸೊ ನಾವು ಬಂದಿದ್ದೀವಿ ನಮ್ಮ RX ಜೊತೆಗೆ. ಹಾಯ್ ಮಾಡು ಗುಡ್ ಗರ್ಲ್. ನಮ್ಮ ಜೊತೆ ನಮ್ಮ ಯಾವಾಗ ಪ್ರಶಾಂತ್ ಅವರು ಕೂಡ ಬಂದಿದ್ದಾರೆ. ಹಾಯ್ ಪ್ರಶಾಂತ್. ನಮ್ಮ ಡಿಟೋ ಅವರ ಕ್ರೆಟಾ ನೋಡಿ ಚೆನ್ನಾಗಿದೆ, ಡೀಸೆಂಟಾಗಿರೋದು ತೊಗೊಂಡಿದ್ದಾರೆ. ಸೊ ಫುಲ್ ಇದು ರೀಸ್ಟೋರ್ ಆಗಿರೋ ಬೈಕ್ ನಮ್ಮದು. ಸೊ ಸೌಂಡ್ ನೋಡಿ, ಸ್ಟಾಕ್ ಪೂರ್ತಿ ಸ್ಟಾಕಲ್ಲಿದೆ ಗಾಡಿ. ಹಾಂ ಎಲ್ಲಿ ಸೊ ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು. ಸೊ ಇನ್ನೇನಿಲ್ಲ, ಮನೆ ಹೋಗ್ತಾ ಇರೋದೆ. ಫುಲ್ಲು ಇದು ರೀಸ್ಟೋರ್ ಆಗಿರೋ ಬೈಕು, ಸ್ಟಾಕಲ್ಲಿದೆ ಗಾಡಿ. ಥ್ಯಾಂಕ್ ಯು. ಹಾಂ ಇದಕ್ಕೆಲ್ಲ ಪುಡ್ಬಿಡಿ ತಂದಿರ ಸ್ಪೀಡು? ಅದು ಎಲ್ರಿಗೂ ಕೊಟ್ರಾ? ಯಾಕೆ ವುಮೆನ್ ಅಂತ ಇವಾಗ ಶೈನಿಂಗ್ ಹೊಡಿತಿದೆ. ಸೊ ಅಲ್ಲಿ ನೋಡಿ ನಮ್ಮ ರಾಹುಲ್ ಡಿಟೋರ್ ಕೂಡ ಹೋಗ್ತಾ ಇದ್ದಾರೆ. ಅಲ್ಲಿ ಅವ್ರದ್ದು ಒಂದು ಕ್ರೆಟಾ ಟಾಪ್ ಎಂಡ್ ಮಾಡಲು ಬೇರೆ ಅದು. ಬ್ರದರ್ ಪಳ್ಳನ್ನಿ ಬ್ರದರ್, ಸ್ಮೈಲ್, ನಗಪ್ಪ ನಗು.